ಖುಷಿ ಆಗ್ತಿದೆ. ಜನರು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ರ ಈ ಥರ ಬರುತ್ತೆ ಮೂವಿ ಅಂತ ನೀವು ಮಾಡೋ ಟೈಮಲ್ಲಿ? ಸ್ವಲ್ಪ ಭಯ ಇತ್ತು, ಆಬ್ವಿಯಸ್ಲಿ ಒಂದು ನರ್ವಸ್ನೆಸ್ ಇರುತ್ತಲ್ವ. ಬಟ್ ಜನ ನಮ್ಮ ಕನ್ನಡ ಜನ ಒಳ್ಳೆ ಸಿನಿಮಾಗೆ ಕೈ ಬಿಡಲ್ಲ ಅಂತ ಗೊತ್ತು. ಅದು ಈಗ ಪ್ರೂವ್ ಆಗ್ತಿದೆ. ದಯವಿಟ್ಟು ಒಬ್ಬರು ನೋಡಿರಬೇಕು, ನಿಮ್ಮ ಫ್ರೆಂಡ್ಸ್ ಒಬ್ಬರು 4 ಜನಕ್ಕೆ ಹೇಳಿ. ಆಬ್ವಿಯಸ್ಲಿ ನೀವು ಹೇಳ್ತೀರಾ, ನಾವು ಹೇಳಿಲ್ಲ ಅಂದ್ರೂ ಹೇಳ್ತೀರಾ. ಅಷ್ಟು ನಿಮಗೆ ಟ್ವಿಸ್ಟ್ ನಿಮಗೆಲ್ಲ ಹೆಂಗೆ ಅನಿಸ್ತು ಸರ್? ಗೆಸ್ಸೇ ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಫುಲ್ ಆಫ್ ಕನ್ಫ್ಯೂಷನ್ಸು. ಮತ್ತು ಅದನ್ನು ನೀವು ಥಿಯೇಟ್ರಲ್ಲಿ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದು ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಈ ಥರ ಸಿನಿಮಾ ನೀವು ಅಂದರೆ ರಂಗಿತರಂಗ ಆಮೇಲೆ ಶೋ ಆದಮೇಲೆ ಲೈಕ್ ಈ ಥರ ಥ್ರಿಲ್ಲಿಂಗ್ ಆಗಿರೋ ಸಬ್ಜೆಕ್ಟು ಈಗಲೇ ಬಂದಿದೆ. ಸೊ ಅದನ್ನು ನೀವು ಥಿಯೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಲ್ಲ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಂದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ. ಎಲ್ಲ ಡಿಪಾರ್ಟ್ಮೆಂಟು ತುಂಬ ಕಷ್ಟಪಟ್ಟು ಈ ಔಟ್ಪುಟ್ ಬಂದಿದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಎಲ್ಲೂ ಏನೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಕ್ಟಿಂಗ್ ವೈಸ್, ಡೈರೆಕ್ಷನ್ ವೈಸ್, ವಿಜುವಲ್, ಸೌಂಡ್ಸ್, ಅದನ್ನೆಲ್ಲ ನೀವು ಥಿಯೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ದಯವಿಟ್ಟು ಹೊಸ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್, ಈ ಥರ ಇನ್ನೂ ಜಾಸ್ತಿ ಜನ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಹುಟ್ಕೋಬೇಕಂತಂದರೆ ಈ ಥರ ಸಿನಿಮಾಗಳನ್ನು ನೀವು ಬೆಳೆಸಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ಅವರೆಲ್ಲರ ಜೊತೆನೂ ಆ ಥರ ವೆರಿ ಸಿಂಪಲ್ ಪರ್ಸನ್. ಅವರು ಒಂಥರ ನೀರಿದ್ದ ಹಾಗೆ ಅವ್ರು ಎಲ್ಲರ ಜೊತೆನೂ ಬೆರೆತ್ಬಿಡ್ತಾರೆ. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ಎಲ್ಲರ ಜೊತೆ ಮಾತಾಡೋದಾಗಲಿ, ನಗೋದಾಗಿರಲಿ, ಎಲ್ಲರ ಜೊತೆ ಬೆರಿಬೇಕು. ಸೊ ಅವ್ರ ಸಿನಿಮಾನ ನೀವು ಗೆಲ್ಲಿಸ್ತೀರಾ ಅಂತ ತುಂಬ ನಂಬಿಕೆ ಇದೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.